ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ವೆನ್ಸ್ಡೇ ಆ್ಯಂಡ್ ಕೃತಿದು ರಿಸೆಪ್ಷನ್ ಇದೆ. ಇವತ್ತು ರಿಸೆಪ್ಷನ್, ನಾಳೆ ಮುಹೂರ್ತ ಇದೆ. ಬಟ್ ನಾಳೆ ನಮ್ಗೆ ಹೋಗೋಕ್ಕಾಗ್ತಾಯಿಲ್ಲ. ಹಾಗಾಗಿ ಇವತ್ತು ನೈಟ್ ರಿಸೆಪ್ಷನ್ ಅಟೆಂಡ್ ಮಾಡೋಣ ಅಂತ ಹೇಳಿ ಸೊ ಹೋಗ್ತಿದ್ವಿ ಆ್ಯಂಡ್ ರೆಡಿ ಆಗಬೇಕು. ಅದಕ್ಕೂ ಮುಂಚೆ ನಾನು ಒಂದು ಮೀಶೋಯಿಂದ ಈ ಚಾರ್ಜರ್ ಆ್ಯಂಡ್ ಅಡಾಪ್ಟರಿಗೆ ಒಂದೇನು ಹೇಳ್ತಾರೆ ಪ್ರೊಟೆಕ್ಟರ, ಹಂಗಾರೆ ನೇಮ್ ದೇವರಾಣಿಗೆ ಗೊತ್ತಿಲ್ಲ, ಹೋಲ್ಡರ ಏನು ಹೇಳ್ತಾರೆ, ಕವರ ಏನೋ ಒಂದು ಬುಕ್ ಮಾಡಿದ್ದೆ ಆಯಿತಾ. ಅದು ಬಂದಿತ್ತು. ಸೊ ಈ ಥರ ಇದೆ ಆ್ಯಂಡ್ ಈಗ ಕಾಣುತ್ತೆ. ಸೊ ನಂಗೆ ಅದು ಸಖತ್ ಇಷ್ಟ ಆಯಿತು. ಸೊ ಶೇರ್ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಚೆನ್ನಾಗಿದೆ ಅಲ್ಲ. ಆ್ಯಂಡ್ ಕೇಬಲ್ಲಿಗೆ ಈ ಥರ ಕೊಟ್ಟಿದ್ದಾರೆ. ಇದನ್ನು ಫುಲ್ ಫಿಲ್ ಮಾಡಬೇಕು. ಅದನ್ನು ಮಾಡೋಷ್ಟು ಪೇಷನ್ಸ್ ಇವಾಗಿಲ್ಲ, ರೆಡಿ ಆಗಬೇಕು. ಬಟ್ ಸ್ವಲ್ಪ ಮಾಡಿರ್ತೀನಿ. ಮೀಶೋಲ್ಲಿ ತರಿಸಿದ್ದು 188 ಅನಿಸುತ್ತೆ. ಸೊ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡ್ಬೋದು. ಆ್ಯಂಡ್ ನಾನು ಇದು ಫುಲ್ ಮಾಡಿಬಿಟ್ಟು ತೋರಿಸ್ತೀನಿ ಈಗ ಕಾಣುತ್ತೆ ಅಂತ. ಸೊ ಇವಾಗ ಇಲ್ಲಿವರೆಗೂ ಕಂಪ್ಲೀಟ್ ಮಾಡಿದ್ದೀನಿ. ಆ್ಯಂಡ್ ಇದು ಒಂದು ಸಪ್ರೇಟ್ ಇತ್ತು, ಅದನ್ನು ಇಲ್ಲಿ ಹಾಕ್ಕೊಂಡೆ. ನೀವು ಇಲ್ಲಾದರೂ ಆ್ಯಡ್ ಆನ್ ಮಾಡ್ಬೋದು ಅಥವಾ ಈ ಸೈಡಾದರೂ ಮಾಡ್ಬೋದಿತ್ತು. ಸೊ ನಾನು ಒಂದು ಕಾರ್ನರಿಗೆ ಹಾಕಿದ್ದೀನಿ. ಆ್ಯಂಡ್ ಇನ್ನು ಇಷ್ಟನ್ನು ಸುತ್ಕೊಂಡು ಬರಬೇಕು. ಇದನ್ನು ಅಲ್ಲಿಂದ ಬಂದ ಮೇಲೆ ಮಾಡ್ತೀನಿ. ಈಗ ಈ ಥರ ಕಾಣುತ್ತೆ ಅಂತ ತೋರಿಸೋಣ ಅಂತ ತೋರಿಸ್ತೀರ. ಸೊ ಫೈನಲಿ ರೆಡಿ ಆಯಿತು. ಇವಾಗ ಹೊರಡಬೇಕು. ಆ್ಯಂಡ್ ನಾನು ನಮ್ಮಮ್ಮಂದು ಸ್ಯಾರಿ ಹಾಕ್ಕೊಂಡಿದ್ದೆ, ತೋರಿಸ್ತೀನಿ ಹೇಗಿದೆ ಅಂತ ಹೇಳಿ. ಸೊ ಇದೇ ಸ್ಯಾರಿ. ಆ್ಯಂಡ್ ಇದು ನೋಡಿರ್ತೀರ, ನಮ್ಮಮ್ಮನ ಬರ್ಡೇಲಿ ನಾನು ಗಿಫ್ಟ್ ಮಾಡಿದ್ದು. ಆ್ಯಂಡ್ ಇದಕ್ಕೆ ನಾನು ಆಫ್ ವೈಟ್ ಬ್ಲೌಸ್ನ ಪೇರ್ ಮಾಡಿದ್ದೀನಿ. ಆ್ಯಂಡ್ ಒಂದು ಚೋಕರ್ ಹಾಕಿದ್ದೀನಿ. ಆ್ಯಂಡ್ ಪುಟಾಣಿ ಜುಮ್ಕಿ. ಸೊ ಇವಾಗ ಹೊರಡಬೇಕು. ಹೊರಡ್ಬಿಟ್ಟು ಆದರೆ ಅಲ್ಲಿ ವ್ಲಾಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅಟ್ಲೀಸ್ಟ್ ಆಗಿಲ್ಲ ಅಂದರೂ ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೋತೀನಿ. ಸೊ ದಟ್ ಕೃತಿ ಮದುವೆ ಆದಮೇಲೆ ಅವಳು ಗಂಡನ ಜೊತೆ ಕುತ್ಕೊಂಡು ನೋಡಬೇಕಾದ್ರೆ ಸ್ವಲ್ಪ ಖುಷಿ ಆಗುತ್ತಲ್ವ, ಅದಕ್ಕೋಸ್ಕರ. ಈಗ ನೋಡಿ ಸರಿನಾ, ತಲೆ ಅಲ್ರೂ ಕೊಟ್ಟಿಲ್ಲ, ಏನಿಲ್ಲ. ಇವಳು ಇದ್ದಾಳಲ್ಲ, ಫಸ್ಟ್ ಊಟ ಮಾಡೋಣ ಅಂದ್ಬಿಟ್ಟು ಊಟದ ಹತ್ರ ಕರ್ಕೊಂಡು ಹೋಗ್ತಿದ್ದಾಳೆ. ತುಂಬ ಕ್ರೌಡ್ ಇತ್ತು. ಸುಮ್ಮನೆ ಕುತ್ಕೊಳ್ಳೋ ಬದಲು ಟೈಮ್ ಮ್ಯಾನೇಜ್ಮೆಂಟ್ಗೋಸ್ಕರ ಊಟ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಮತ್ತೆ ನಿಸರ್ಗ, ಏನು ಸಮಾಚಾರ? ಸ್ವಲ್ಪ ಜೋರಾಗಿ ಮಾತಾಡು, ಕೇಳಿಸಲ್ಲ ಅನ್ಸುತ್ತೆ. ಹೆಂಗೆ ಅನಿಸ್ತಿದೆ? ನಿನ್ನ ಒನ್ ಆಫ್ ಇಯರ್ ಸ್ಕೂಲ್ ಫ್ರೆಂಡ್ ಮದುವೆಗೆ ಬಂದಿದ್ಯಾ? ನೆಕ್ಸ್ಟ್ ನೋಡೋಣ ನಾನಾ ಇವಳ ಅಂತ. ಯಾರಾಗ್ಬೋದು ನಿಮ್ಮ ಪ್ರಕಾರ ಅಂತ ಕಮೆಂಟ್ ಮಾಡಿ. ನನ್ನ ಪ್ರಕಾರ ನಿಸರ್ಗ ಫಸ್ಟ್, ನನ್ನ ಪ್ರಕಾರ ವಿದ್ಯಾ ಫಸ್ಟ್. ಅಮ್ಮು ಮತ್ತು ಪ್ರಿಯಕ್ಕ ಆದರೂ ಕಮೆಂಟ್ ಮಾಡಬೇಕು ನಿಶುದು ಫಸ್ಟ್ ಮದುವೆ ಆಗುತ್ತೆ ಅಂತ. ಸೊ ಇದು ಆ್ಯಕ್ಚುಲಿ ನೆನ್ನೆದೇ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ಆ್ಯಂಡ್ ನಾವು ನೆನ್ನೆ ಮದುವೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ನಾನು ಬರೋದೇ ಲೇಟ್ ಆಯಿತು. ಸೊ ಹಾಗೆ ನಾನು ವ್ಲಾಗೇನು ಎಂಡ್ ಮಾಡೋಕ್ಕೆ ಹೋಗಲಿಲ್ಲ. ಆ್ಯಂಡ್ ನಾಳೆ ಸಾನದು ಬರ್ಡೇ ಇದೆ. ಇವತ್ತು 28th. ಟೈಮ್ ಎಷ್ಟಾಗಿದೆ ಗೊತ್ತಾ? 10 o'clock ಆಗಿರ್ಬೋದು. ಸೊ ಅವಳದು 25th ಬರ್ಡೇ ಆಗಿರೋದ್ರಿಂದ ನಾನು ಅವಳಿಗೆ 25 ಗಿಫ್ಟ್ಸ್ನ ಕೊಡ್ತಾಯಿದ್ದೀನಿ. ಸೊ ಈಗ ಗಿಫ್ಟೆಲ್ಲ ಒಂದೊಂದೇ ಪ್ಯಾಕ್ ಮಾಡಬೇಕು. ನಾನು ಟೈಮೇ ಇಲ್ದಿರೋ ಕಾರಣ ಏನೂ ಮಾಡ್ಕೊಂಡಿರಲ್ಲ. ಅಂದರೆ ಗಿಫ್ಟೆಲ್ಲ ತುಂಬ ದಿನದಿಂದನೇ 1 ಮಂತಿಂದನೇ ಕುತ್ಕೊಂಡು ಏನೇನು ಕೊಡಬೇಕು ಅಂದರೆ ಅವಳಿಗೆಲ್ಲ ಯೂಸ್ ಆಗೋ ಥರ, ಅಂದರೆ ಸುಮ್ಮನೆ ಅದನ್ನು ಅವಳು ಒಂದು ಕಡೆ ಇಡಬಾರ್ದು, ಎಲ್ಲನೂ ಯೂಸ್ ಮಾಡಬೇಕು, ಆ ಥರ ಥಿಂಗ್ಸ್ನೇ ಕೊಡಬೇಕು ಅಂತೇಳಿ ಲಿಸ್ಟ್ ಔಟ್ ಮಾಡಿದ್ದೆ. ಸೊ 25 ಗಿಫ್ಟ್ಸ್ನ ತೊಗೊಂಡಿದ್ದೀನಿ. ಅದನ್ನೆಲ್ಲ ಈಗ ನಾನೇ ಕುತ್ಕೊಂಡು ವ್ರ್ಯಾಪ್ ಮಾಡಬೇಕು. ಆ್ಯಂಡ್ ಯೂಶ್ವಲಿ ನಾವು ಬರ್ಡೇ ಅಥವಾ ಏನಾದರೂ ಈ ಥರ ಸ್ಪೆಷಲ್ ಒಕೇಶನ್ಸಲ್ಲೆಲ್ಲ ಒಬ್ರಿಗೊಬ್ರು ಲೆಟರ್ಸ್ ಕೊಡ್ತೀವಿ. ಸೊ ಅದೇ ಥರ ಲೆಟರ್ಸ್ ಎಲ್ಲ ಬರೆದಿದ್ದೀನಿ. ಲೆಟರ್ಸ್ ಎಲ್ಲ ಬರೆದಾಗಿದೆ. ಸೊ ಇವಾಗ ಗಿಫ್ಟ್ ವ್ರ್ಯಾಪ್ ಮಾಡಿ ಇಟ್ಟಿದ್ದೆಲ್ಲ ಚಾರ್ಜರ್ದು ಪ್ರೊಟೆಕ್ಟರ್. ಸೊ ಈ ಥರ ಕಾಣಿಸುತ್ತೆ. ಫುಲ್ ಎಲ್ಲ ವೈಂಡ್ ಮಾಡಿದ್ದೀನಿ.
ಆ್ಯಂಡ್ ಈ ಥರ ಒಂದು ಕೊಟ್ಟಿದ್ರು, ಅದನ್ನ ಈ ಎಡ್ಜಿಗಾದ್ರು ಹಾಕೋಬೋದು ಅಥವಾ ಇಲ್ಲಿಗಾದ್ರು ಹಾಕೋಬೋದಿತ್ತು. ನಾನು ಇಲ್ಲಿಗೆ ಹಾಕ್ಕೊಂಡೆ ಚೆನ್ನಾಗಿ ಕಾಣುತ್ತೆ ಅಂತ. ಸೊ ಇದು ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸಪೋಸ್ ಯಾರಿಗಾರು ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡ್ಬೋದು. ಸೊ ಒಂದು ಲೆವೆಲ್ಲಿಗೆ ಪ್ಯಾಕ್ ಮಾಡಿದ್ದೀನಿ. ಬಟ್ ಓಕೆ, ಈ ಕಡೆನೇ ಚೆನ್ನಾಗಿ ಕಾಣ್ತಾ ಇದೆ, ಈ ಕಡೆಯಿಂದ ಈ ಥರ ಇದೆ. ಆಗಿದೆ. ಸೊ ಒಂದು ಲೆವೆಲ್ಲಿಗೆ ಪ್ಯಾಕ್ ಮಾಡಿದ್ದೀನಿ. ಅಂದರೆ ಸಿನ್ಸ್ ನಾನು ಫಸ್ಟ್ ಟೈಮ್ ಮಾಡಿದ್ದು, ಬಟ್ ಓಕೆ, ನನಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ ಚೆನ್ನಾಗಿ ಮಾಡಿದ್ದೀನಿ ಅಂತ. ಅವಳಿಗೆ ಗಿಫ್ಟ್ಸ್ ಎಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾಳೆಗೆ ಎಲ್ಲ ಒಂದೊಂದಾಗೇ ಕೊಡಬೇಕು. ಆ್ಯಂಡ್ ಇದು ನೋಡಿ ಚೆನ್ನಾಗಿ ಕಾಣ್ತಾ ಇದೆಲ್ಲ. ಹ್ಯಾಪಿ ಬರ್ಡೇ ಸಾನಾ. ಸೊ ಕಣ್ಣಂತೂ ಎಳೀತಾ ಇದೆ. ಆ್ಯಂಡ್ ಇಲ್ಲಿಗೆ ಈ ಒಂದು ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ನಿಮ್ಮೆಲ್ರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ. ಆ್ಯಂಡ್ ಅವಳ ಬರ್ಡೇದು ಸಪ್ರೇಟ್ ವ್ಲಾಗ್ ಮಾಡ್ತೀನಿ. ಆ ಒಂದು ವ್ಲಾಗಲ್ಲಿ ನಾನು ಏನೇನು ಗಿಫ್ಟ್ ಅವಳಿಗೆ ಕೊಟ್ಟಿದ್ದೆ ಅಂತ ಸಾಧ್ಯ ಆದರೆ ತೋರಿಸ್ತೀನಿ. ಆ್ಯಂಡ್ ನಿಮ್ಮೆಲ್ರಿಗೂ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ಇಲ್ಲಿಗೆ ಒಂದು ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.